ಇನ್ನು ಡಿಕೆಶಿ ಅವರು ಸಿಎಂ ಆಗಲಿ ಅಂತ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ, ಪ್ರಾರ್ಥನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶ್ರೀ ವಿನಾಯಕನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಅಭಿಮಾನಿ ಬಳಗ. ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗ ವಿನಾಯಕ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸರ್ವಸಿದ್ಧಿ ಶ್ರೀ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಕೆಪಿಸಿಸಿ ರಾಜ್ಯ ಸಂಯೋಜಕ ಆರ್ ಮೋಹನ್ ನೇತೃತ್ವದಲ್ಲಿ ಪೂಜೆಯನ್ನ ನಡೆಸಲಾಗಿದೆ. ಶಿವಮೊಗ್ಗ ನಗರದ ಜೆಪಿಎನ್ ರಸ್ತೆಯಲ್ಲಿರುವಂತಹ ದೇಗುಲ ಇದು. ದೇಗುಲದಲ್ಲಿ ಶತರುದ್ರಾಭಿಷೇಕ, ಶತಚಂಡಿ ಪಾರಾಯಣ, ಈಡುಗಾಯಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆ ಅಭಿಮಾನಿ ಬಳಗ. ಮೋದಕ ದ್ರವ್ಯ ಅರ್ಪಿಸಿದ್ದಾರೆ. ಹಾಗೆ 108 ಕಾಯಿ ಸಹಿತ ಗಣಹೋಮ ಪೂಜೆಯನ್ನ ಮಾಡಿದ್ದಾರೆ. ಬಹಳ ವಿಶೇಷ ಇದು. 10ಕ್ಕೂ ಹೆಚ್ಚು ಋತ್ವಿಜರಿಂದ ಗಣಹೋಮ ಕೂಡ ನಡೆಯಿತು. ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯ್ ಕುಮಾರ್ ಕೂಡ ಭಾಗಿಯಾಗಿದ್ರು. ವಿಜಯ್ ಕುಮಾರ್ಗೆ ಅಭಿಮಾನಿಗಳು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಶ್ರೀ ವಿನಾಯಕನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಡಿಕೆ ಅವರು ಸಿಎಂ ಆಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಡಿಕೆ ಅಭಿಮಾನಿ ಬಳಗ. ಇನ್ನು KN ರಾಜಣ್ಣ ಕೊಟ್ಟಂತ ಹೇಳಿಕೆ ಏನಿದೆ, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ, ಈ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಪ್ರಕ್ರಿಯೆಗಳನ್ನ ಕೆಲ ಜನರು ಒಳಗೆ ಇಟ್ಕೊಂಡಿರ್ತಾರೆ, ಆದ್ರೆ ಅದು ಯಾವಾಗ ಹೊರಗಡೆ ಬರಬೇಕು ಅವಾಗ ಬರುತ್ತೆ, ಯಾರು ಕೂಡ ಬಾಯ್ಬಿಟ್ಟು ಹೇಳೋದಿಲ್ಲ. ಬಟ್ ಕ್ರಾಂತಿ ಆಗೋದಂತೂ ಖಂಡಿತ ಅಂತ ಮತ್ತೆ ತಮ್ಮ ಹೇಳಿಕೆಗೆ ಬದ್ಧರಾಗಿರೋದಾಗಿ ಹೇಳಿದ್ದಾರೆ ಸಹಕಾರ ಸಚಿವ KN ರಾಜಣ್ಣ. ಎಲ್ಲಿ ಇನ್ನು ಮುಂದಲ್ಲ ಇರೋದು, ಹಿಂದೆ ಈಗೆಲ್ಲ ಸೆಪ್ಟೆಂಬರ್ ಅಂತ ಹೇಳಿದೇನಲ್ಲಪ್ಪ, ಆ ಹೇಳಿಕೆಗೆ ಈಗಲೂ ಬದ್ಧ. ಕ್ರಾಂತಿ ಅದನ್ನ ಮೊದಲೇ ಹೇಳ್ಬಿಟ್ರೆ ಅದಕ್ಕೆ ಆಸಕ್ತಿ ಇಲ್ಲ, ಅದಕ್ಕೆ ಆಸಕ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಆಸಕ್ತಿ ಇರಲಿ. ಹೌದಲ್ಲ, ಇದನ್ನಲ್ಲ ಯಾವತ್ತು ನಾನು ಹೇಳಿದ್ದನ್ನ ಮಾಧ್ಯಮದಲ್ಲಿ ತಪ್ಪು ಹೇಳಿದ್ದಾರೆ, ನಾನು ಆತರ ಹೇಳಿಲ್ಲ ಅಂತ ಇದುವರೆಗೆ ಯಾವ್ದಾನ ಒಂದು ಇನ್ಸ್ಟೆನ್ಸ್ ಇದೆಯಾ? ನಡೀರಿ ಮತ್ತೆ. ಕ್ರಾಂತಿ ವೀರ ನನಗೆ ಯಾಕಪ್ಪ ಹೇಳಕ್ ಹೋಗ್ತೇನೆ, ನಡೀರಿ. ಕ್ರಾಂತಿ ಈಗ ನೋಡಿ, ಕೆಲವು ಏನೇನು ಪ್ರಕ್ರಿಯೆಗಳು ನಡೀತವೆ, ಆ ನಡೀತಕ್ಕಂಥವನ್ನ ಕೆಲವು ಜನ ಒಳಗಡೆನೆ ಇಟ್ಕೊಂಡಿರ್ತಾರೆ. ಆದ್ರೆ ಅದು ನಾನು ನಿಮ್ಮನ್ನು ನೋಡ್ತಿದ್ದಂಗೆನೆ ಒಳಗಡೆ ಇಟ್ಕೋಬಾರ್ದು, ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ಇನ್ನು ಮುಂದಲ್ಲ ಇರೋದು, ಹಿಂದೆ ಈಗೆಲ್ಲ